ಹುಬ್ಬಳ್ಳಿಯಲ್ಲಿ ರಾತ್ರಿ ಅನ್ನದಾತನ ಬೆಳೆಗಳಿಗೆ ಕನ್ನ ಹಾಕಲಾಗಿದೆ. ಕಷ್ಟಪಟ್ಟು ಬೆಳೆದ ಕಡಲೆ ಬೆಳೆಯನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು. ಬೆಳೆಗಳನ್ನ ರಾತ್ರಿ ಕಟಾವು ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದ ಶಂಕರಪ್ಪ ಬಡಿಗೇರ ಎನ್ನುವ ರೈತರ ಜಮೀನಿನಲ್ಲಿ ಕಳ್ಳತನ ಮಾಡಿರುವಂಥದ್ದು. ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ಪಾಪ ರೈತ ಅದೆಷ್ಟೋ ಸಾಲ ಸೋಲ ಮಾಡಿ ಕಷ್ಟಪಟ್ಟು ನೀರು ಹಾಯಿಸಿ ಬೆಳೆದ ಬೆಳೆಗೆ ಕನ್ನ ಹಾಕಿರುವಂಥದ್ದು. ರೈತ ಕಷ್ಟಪಟ್ಟು ಬೆಳೆದಂಥ ಕಡಲೆ ಬೆಳೆಗಳನ್ನ ಈ ದುರುಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಂಕರಪ್ಪ ಬಡಿಗೇರ ಎನ್ನುವ ರೈತರ ಜಮೀನಿನಲ್ಲಿ ಕಳ್ಳತನ ಆಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನ ರಾತ್ರೋರಾತ್ರಿ ಕಟಾವು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಳ್ಳರು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ನೋಡಿ, ಓರ್ವ ರೈತ ಒಂದು ಏನೋ ತಾನು ಬೆಳೆದಿರುವಂಥದ್ದನ್ನು ಕಟಾವು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಕಳ್ಳ ಮಾಡಿದ ತಪ್ಪಿಗೆ ಆತ ಶಿಕ್ಷೆ ಅನುಭವಿಸ್ತಾನೆ. ಈಗಲೇ ಹಲವಾರು ಸಾಲ ಸೋಲ ಮಾಡಿ ರೈತ ಆತ್ಮಹತ್ಯೆಗೆ ಶರಣಾಗುವಂಥ ದಾರಿ ಹಿಡಿತಾ ಇದ್ದಾನೆ. ಅಂಥದ್ರಲ್ಲಿ ಹೆಂಗೋ ತಾನಾಯಿತು ತನ್ನ ಪಾಡಾಯಿತು ಅಂತ ಜೀವನ ಸಾಗಿಸುವಂಥ ಸಂದರ್ಭದಲ್ಲಿ ಈ ಕಳ್ಳರು ಮಾಡೋ ಎಡವಟ್ಟಿಗೆ ರೈತ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಳ್ಳ ದೋಚ್ಕೊಂಡು ಹೋಗಿದ್ದಾನೆ. ಬೆಳೆಗಳನ್ನ ರಾತ್ರೋರಾತ್ರಿ ಕಟಾವು ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಡೆದಿರೋದು ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮ. ಇಲ್ಲಿ ಶಂಕರಪ್ಪ ಬಡಿಗೇರ ಎನ್ನುವಂತಹ ರೈತರ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಡಲೆಯನ್ನ ಕಳ್ಳ ದೋಚ್ಕೊಂಡು ಹೋಗಿದ್ದಾನೆ.